ಯಾರಾದ್ರೂ ಬರೋರಿದ್ದೀರಾ? ಪಬ್ಲಿಕ್ ಲೈಫ್, ರಾಜಕಾರಣ, ಗಂಡ್ಮಕ್ಳು ಬೇಡವಾ? ಮೈಕ್ ಮಾತಾಡ್ತೀನಿ ಅಂದ್ರು, ನೀವಿರೋರ 4 ಜನ, ಅದಕ್ಕೆ ನೀವು ಮಾತಾಡ್ತೀಯಾ? ಕೊಡಿ ಮೈಕ್. ನೀವು ಮಾತಾಡು ಪ್ಲೀಸ್. Can we speak in English? Oh, absolutely. Why not? Everyone is speaking about the buses from villages, but I would like to speak about the local buses in Raichur. Okay. Like buses are there in Raichur, but don't go from railway station to bus stand or where the main roads are there they are there. But not in like which are connection from villages, no ma'am. There are no local buses. People are walking from like so many kilometers to Raichur, like only 1 kilometer roads are there, but buses are not available, ma'am. Like Eglaspur, Askiar, maybe Askiar is there buses. Eglaspur and Sidrampur, there inside no buses, ma'am, local buses. The village people are suffering so much. And for electricity, nowadays most of the time is going like no electricity, ma'am. ಅಂದ್ರೆ ಕರೆಂಟ್ ಇರಲ್ವಾ? No, current is there, but like if little it's thundering, no electricity. ಎಷ್ಟೆಷ್ಟು ಗಂಟೆಗಟ್ಟಲೆ ಕರೆಂಟ್ ಬರಲ್ಲ? Like 10 o'clock it's morning, 10 a.m. it's going, and 5 p.m. and all it's coming back. ಪ್ರತಿದಿನ? No, pratidina. Like if thundering happening, little bit if wind is blowing, then current is going back. Okay. And people are suffering for local buses so much, ma'am. ಬಸ್ಸಸ್ ಮಾತಾಡ್ತೇನೆ. ನೆಕ್ಸ್ಟ್ ಆ ಗಂಡ್ ಮಗನ ಕೊಟ್ಬಿಡಮ್ಮ. ಈ ಕಡೆ ಬನ್ನಿ. ಇಲ್ಲಿಗೆ ಕಳ್ಸಪ್ಪ. ಬಾಮ್ಮ ಇಲ್ಲಿ ಬಾಮ್ಮ. ಬಾ ಮಾತಾಡಮ್ಮ. ಧೈರ್ಯ ಮಾಡ್ಕೊಂಡು, ಯಪ್ಪ ಗಂಡಸ್ ಮಗ ಧೈರ್ಯ ಕೊಡೋದು ಎಂತ ಕಾಲ ಬಂತಪ್ಪ. ಮುಸ್ತಫಾ, ಯಾವ ಊರು? ಓಕೆ. ನಿಮ್ಮೂರಿಗೆ ಬಸ್ ಬರುತ್ತಾ ಬರಲ್ವಾ? ಬರಲ್ಲ. ಹೌದಾ? ನೀ ಏನ್ ಓದ್ತಾ ಇದೀಯಾ? ಸೆಕೆಂಡ್ ಇಯರ್. ನೀನೇನಾಗ್ಬೇಕಂತೀಯಾ ಅನ್ಕೊಂಡಿದ್ಯಾ? ಒಬ್ಬನಿಗಾದ್ರೂ ಚಪ್ಪಾಳೆ ಹೊಡೀರಿ. ವೆರಿ ನೈಸ್. ಓಕೆ. ನೀವೊಬ್ರು ಯಾರೋ ಮಾತಾಡ್ತೀನಿ ಅಂದ್ರಲ್ಲ? ಇಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. ನಿಮ್ಗೆ ಏನಾದ್ರು ಕಂಪ್ಲೇಂಟ್ಸ್ ಏನಾದ್ರು ಇದ್ರೆ ಹೇಳ್ಬೋದು. ಮೈಕ್ ತಗೊಂಡು, ಮೇಡಮ್ ನಮ್ಗಿಂತದಿಲ್ಲ, ನಮ್ಗೆ ಈ ತರ ಏನೋ ತೊಂದರೆ ಆಗ್ತಾ ಇದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ನೀರಿದ್ಯಾ ಕುಡಿಯಕ್ಕೆ? KSRTC ಬಸ್ ಸ್ಟ್ಯಾಂಡ್ ಹೋಗ್ತಿರಲ್ಲ, ಕುಡಿಯೋ ನೀರಿದ್ಯಾ? ಇಲ್ಲ. ವಾಶ್ರೂಮ್ ಫೆಸಿಲಿಟಿ ಇಲ್ಲ. ಈಗ ಇದು ಮುಗಿಸ್ಕೊಂಡು ಸೀದಾ ಅಲ್ಲೇ ಹೋಗೋಣ, ಆಯ್ತಾ? ಓಕೆ, ಕೇಳಿ. ಎಲ್ಲ ಗಂಡ್ಮಕ್ಳಿಗೂ ಹೆಣ್ಮಕ್ಳಿಗೂ ಎಲ್ಲರಿಗೂ ನಿಶಬ್ದ. ಹಲೋ ತಮ್ಮ, ನಾನು ಟೀಚರ್ ಆಗಿ ಬಂದಿದ್ದೀನಿ. 22 ವರ್ಷ ಡಾಕ್ಟರ್ ಆಗಿದ್ರು ಒಂದು ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದೆ, ವೈಸ್ ಪ್ರಿನ್ಸಿಪಲ್ ಆಗಿದ್ದೆ. 22 ವರ್ಷ ಡಾಕ್ಟರ್ ಮಕ್ಕಳಿಗೆ ಪಾಠ ಮಾಡಿದ್ದೀನಿ. ಹಾಗಾಗಿ ನನಗೆ ಮಕ್ಕಳ ಜೊತೆ ಮಾತಾಡಬೇಕು ಅಂತಂದ್ರೆ ಬಹಳ ಇಷ್ಟ. ನೋಡಿ, ಕಷ್ಟಗಳಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನನಗೆ ಖುಷಿಯಾಗಿದೆ ಏನಂದ್ರೆ, ಇಷ್ಟು ಕಷ್ಟಗಳ ನಡುವೆ ಮಕ್ಕಳೆಲ್ಲ ನಿಂತ್ಕೊಂಡು, ಮೇಡಮ್ ನಾನು IAS ಮಾಡ್ತೀನಿ, ನಾನು IFS ಮಾಡ್ತೀನಿ, ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತೀನಿ, ನಾನು ಒಬ್ಬ ಮಗ ಬಂದು ನಾನು ಪೊಲಿಟಿಷಿಯನ್ ಆಗ್ತೀನಿ ಅಂತ ಎಲ್ಲ ಹೇಳಿದ್ದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಯಾಕೆ ಅಂದ್ರೆ IAS ಮಾಡಬೇಕು ಅಂತಂದ್ರೆ, ಅಥವಾ IAS ಅಲ್ವಾ ನಿಮ್ ಗುರಿಗಳು, ಮಿಕ್ಕಿದವ್ರದ್ದು ಗುರಿ ಏನು ಹೇಳಲೇ ಇಲ್ಲ ನನಗೆ. ಎಷ್ಟು ಜನ ಮದ್ವೆ ಆಗ್ಬೇಕು ಅಂತ ಇದ್ದೀರಾ? ನಿಮ್ ಡಿಗ್ರಿಗಳನ್ನ ಮುಗಿಸ್ಕೊಂಡು ಕೈ ಎತ್ತಿ. ಮದ್ವೆನೇ ಆಗಲ್ವಾ ಯಾರು? ಓಕೆ, ನಿಮ್ ಡಿಗ್ರಿ ಮುಗಿಸ್ಕೊಂಡು ಎಷ್ಟು ಜನ ನಾವು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಕೈ ಎತ್ತಿ. ಓಕೆ, ಕೈ ಎತ್ತದೇ ಇರೋರ್ದು ಏನು ಸಮಾಚಾರ? ಓಕೆ, ನೋಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.